ಕೀಲಿ ಹಾಕಿದ ಮನೆಗಳ ಮೇಲೆ ಕಳ್ಳರ ಕಣ್ಣು. ಕಳ್ಳರಿಗೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಖಡಕ್ ವಾರ್ನಿಂಗ್. ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಜಾರಿಗೆ ತಂದ ವಿಜಯಪುರ ಪೊಲೀಸರು. ಮನೆ ಖಾಲಿಸಲು ಪೊಲೀಸರ ಕಣ್ಗಾವಲು. ಎಸ್ಪಿ ನಿಂಬರ್ಗಿ ಮಾಸ್ಟರ್ ಪ್ಲಾನ್. ಮನೆಗೆ ಕೀಲಿ ಹಾಕಿ ಊರಿಗೆ ಹೋಗ್ತೀರಾ? ಒಂದು ಕ್ಷಣ ಈ ಸುದ್ದಿಯನ್ನ ನೋಡ್ಲೇಬೇಕು. ಯಾಕಂತಂದ್ರೆ ನಿಮ್ಮ ಮನೆ ಮೇಲೆ ಕಳ್ಳರ ಕಣ್ಣು ಬಿದ್ದಿರಬಹುದು. ಆದ್ರೆ ಈಗ ವಿಜಯಪುರ ಪೊಲೀಸರ ಹೊಸ ಪ್ಲಾನ್ಗೆ ಕಳ್ಳರೇ ಬೆಚ್ಚಿ ಬಿದ್ದಿದ್ದಾರೆ. ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಜಾರಿಗೊಳಿಸಿರುವ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಈಗ ಜಿಲ್ಲೆಯಾದ್ಯಂತ ಹವಾ ಮಾಡ್ತಿದೆ. ಕೀಲಿ ಹಾಕಿದ ಮನೆಗಳಲ್ಲಿ ನಡೆಯುತ್ತಿರುವ ಕಳ್ಳತನ ಪ್ರಕರಣಗಳಿಗೆ ಬ್ರೇಕ್ ಹಾಕೋಕೆ ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖೆ ಹೊಸ ಅಸ್ತ್ರವನ್ನ ಉಪಯೋಗಿಸಿದೆ. ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅನ್ನೋ ವಿನೂತನ ಉಪಕ್ರಮವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಅವರು ಜಾರಿಗೆ ತಂದಿದ್ದಾರೆ. ವಿಜಯಪುರ ಜಿಲ್ಲೆಗೆ ಲಕ್ಷ್ಮಣ್ ನಿಂಬರ್ಗಿ ಎಂಟ್ರಿ ಆದ್ಮೇಲೆ ಕಳ್ಳರಿಗೆ ಸ್ವಲ್ಪ ಟೆನ್ಷನ್ ಶುರುವಾಗಿದೆ. ಯಾಕೆ ಅಂತಂದ್ರೆ ಮನೆ ಕಳ್ಳತನ, ಮೊಬೈಲ್ ಕಳ್ಳತನ, ಸ್ನ್ಯಾಚಿಂಗ್, ಬಂಗಾರ ಕಳವು ಹೀಗೆ ಎಷ್ಟೋ ಕೇಸ್ಗಳಲ್ಲಿ ಪೊಲೀಸರಿಗೆ ಹೊಸ ಚೈತನ್ಯ ಬಂದಿದೆ. ಈಗ ಮತ್ತೊಂದು ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ. ಅದೇ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್. ನೀವು ಮನೆಗೆ ಕೀಲಿ ಹಾಕಿ ಹೊರ ಹೋಗ್ತೀರಾ, ಅಷ್ಟೇ ಒಂದು ಮೆಸೇಜ್ ಪೊಲೀಸರಿಗೆ ಕಳಿಸಬೇಕು. ಮುಂದಿನ ಜವಾಬ್ದಾರಿ ಪೊಲೀಸರದು. ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಮಾತನಾಡಿದ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು, ಸಾರ್ವಜನಿಕರು ಮನೆ ಖಾಲಿ ಬಿಟ್ಟು ಹೋಗುವ ಸಂದರ್ಭಗಳಲ್ಲಿ ಕಳ್ಳರು ಅಂತ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಇದನ್ನ ತಡೆಯೋದಕ್ಕೆ ತಂತ್ರಜ್ಞಾನ ಬಳಸಿಕೊಂಡು ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ ಅಂತ ಹೇಳಿದ್ರು. ಈ ಯೋಜನೆ ಅಡಿಯಲ್ಲಿ ಸಾರ್ವಜನಿಕರು ತಮ್ಮ ಹೆಸರು, ಮನೆ ವಿಳಾಸ, GPS ಲೊಕೇಶನ್, ಮನೆ ಫೋಟೋ ಹಾಗೂ ಎಷ್ಟು ದಿನ ಹೊರಗೆ ಹೋಗ್ತೀರಾ ಅನ್ನೋ ಮಾಹಿತಿಯನ್ನ 8277970747 ಸಂಖ್ಯೆಗೆ ಕಳಿಸಬೇಕು ಅಂತ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮಣ್ ನಿಂಬರ್ಗಿ, SP ವಿಜಯಪುರ ಜಿಲ್ಲಾ ಪೊಲೀಸ್ನವರು ರಾತ್ರಿ ಹೊತ್ತು ನಡೆಯುವಂತಹ ಕಳ್ಳತನ ಆಗಿರ್ಬೋದು, ಪ್ರಾಪರ್ಟಿ ಅಫೆನ್ಸಸ್ಗಳಾಗಿರ್ಬೋದು, ರಾಬರಿ, ಡಕಾಯಿತಿ ಈ ಎಲ್ಲವನ್ನ ತಡೆಗಟ್ಟಲು ಒಂದು ವಿನೂತನವಾದಂತಹ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅನ್ನ ಜಾರಿಗೆ ತರ್ತಾ ಇದ್ದೀವಿ. ಸಾರ್ವಜನಿಕರು ತಾವು ಪ್ರವಾಸಕ್ಕೆಂದು, ಮದುವೆ ಇನ್ನಿತರ ಬೇರೆ ಸಮಾರಂಭಗಳಿಗೆ ತಮ್ಮ ಮನೆಯನ್ನ ಬಿಟ್ಟು ಬೇರೆ ಊರುಗಳಿಗೆ ಹೋದಾಗ ತಾವು ನಿಶ್ಚಿಂತೆಯಿಂದ ಇರಲು ಒಂದು ಹೊಸ ಮಾರ್ಗಸೂಚಿಯನ್ನ, ಒಂದು ಹೊಸ ವಿಧಾನವನ್ನ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅಡಿಯಲ್ಲಿ ಜಾರಿಗೆಯನ್ನ ತರ್ತಾ ಇದ್ದೀವಿ. ತಾವು ಮನೆಯಿಂದ ಬಿಟ್ಟು ಹೋಗಬೇಕಾದ್ರೆ ಮಾಡಬೇಕಾಗಿರೋದು ಇಷ್ಟೇ: ತಮ್ಮ ಹೆಸರು, ವಿಳಾಸ ಮತ್ತು ಮನೆಯ GPS ಲೊಕೇಶನ್ ಮತ್ತು ತಾವು ಮನೆಗೆ ಎಷ್ಟು ದಿನ ಬೀಗ ಹಾಕಿ ಹೋಗ್ತಾ ಇದ್ದೀರಿ ಅನ್ನುವಂತ ಒಂದು ಮಾಹಿತಿಯನ್ನ ನಮ್ಮ ವಿಜಯಪುರ ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮ್ ನಂಬರ್ ಆದಂತಹ 8277970747 ಈ ನಂಬರ್ಗೆ ತಾವು ವಾಟ್ಸಪ್ ಅಲ್ಲಿ ಮಾಹಿತಿಯನ್ನ ಕಳಿಸಬೇಕು. ನೀವು ಮನೆಗೆ ಬೀಗ ಹಾಕಿ ಹೋದ್ಮೇಲೆ ನಮ್ಮ ಪೊಲೀಸ್ನವರು ಪ್ರತಿದಿನ ರಾತ್ರಿ 2 ಬಾರಿ ಭೇಟಿ ಮಾಡಿ ವಿಸಿಟ್ ಮಾಡ್ತಾರೆ.
ತಮ್ಮ ಮನೆಯ ಸುರಕ್ಷತೆಯನ್ನ ಕಾಯುವಂತಹ, ಸುರಕ್ಷತೆಯನ್ನ ಎನ್ಶೂರ್ ಮಾಡುವಂತ ಕೆಲಸವನ್ನ ನಮ್ಮ ಪೊಲೀಸ್ನವರು ಮಾಡ್ತಾರೆ. ಈ ತಾವು ಕೊಟ್ಟಿರುವಂತಹ ಈ ಮಾಹಿತಿಯನ್ನ ಗೌಪ್ಯವಾಗಿ ಇಡಲಾಗುವುದು. ಲಾಕ್ ಡೌನ್ ವಿನೂತನ ಕಾರ್ಯಕ್ರಮವನ್ನ ವಿಜಯಪುರ ಜಿಲ್ಲಾ ಪೊಲೀಸ್ ಜಾರಿ ತರ್ತಾ ಇದೆ. ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗವನ್ನ ಪಡ್ಕೊಳ್ಬೇಕು ಅಂತಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಮಾಹಿತಿ ಬಂದ ತಕ್ಷಣ ಸಂಬಂಧಪಟ್ಟ ಪೊಲೀಸ್ ಠಾಣೆ ಅಲರ್ಟ್ ಆಗುತ್ತೆ. ಬೀಟ್ ಸಿಬ್ಬಂದಿ ನೇರವಾಗಿ ಮನೆ ಬಳಿ ಹೋಗಿ ಪರಿಶೀಲನೆ ಮಾಡ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ಮಾಹಿತಿ ಸಂಪೂರ್ಣವಾಗಿ ಗೌಪ್ಯವಾಗಿರುತ್ತೆ ಅಂತ ಎಸ್ಪಿ ಭರವಸೆಯನ್ನ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಈಗ ಒಂದು ಮಾತು ಜೋರಾಗ್ತಾ ಇದೆ. ಕಳ್ಳರು ಪ್ಲಾನ್ ಮಾಡಿದ್ರು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅದಕ್ಕಿಂತ ಮೊದಲು ಪ್ಲಾನ್ ಮಾಡ್ತಾರೆ ಅಂತ. ಹೌದು, ಸಾಮಾನ್ಯ ಜನರು ಸಮಸ್ಯೆ ಏನು, ಕಳ್ಳರು ಯಾವ ಟೈಮ್ ನಲ್ಲಿ ಅಟ್ಯಾಕ್ ಮಾಡ್ತಾರೆ, ಎಲ್ಲಿ ಲೋಪ ಇದೆ ಅನ್ನೋದನ್ನ ಮೈದಾನಕ್ಕಿಳಿದು ಅರ್ಥ ಮಾಡಿಕೊಂಡು ಕೆಲಸ ಮಾಡೋ ಅಧಿಕಾರಿ ಅಂತಂದ್ರೆ ಅದು ಲಕ್ಷ್ಮಣ್ ನಿಂಬರ್ಗಿ ಅವರು ಅಂತ ಜನ ಈಗ ಮಾತಾಡ್ಕೊಳ್ತಿದ್ದಾರೆ. ಒಂದು ಕಡೆ ಅಪರಾಧಿಗಳಿಗೆ ಖಡಕ್ ಟ್ರೀಟ್ಮೆಂಟ್, ಇನ್ನೊಂದು ಕಡೆ ಸಾರ್ವಜನಿಕರಿಗೆ ಫುಲ್ ಪ್ರೊಟೆಕ್ಷನ್. ಈ ಎರಡು ಟ್ರ್ಯಾಕ್ ಗಳಲ್ಲಿ ವಿಜಯಪುರ ಪೊಲೀಸರು ಈ ವೇಗದಲ್ಲಿ ಓಡ್ತಾ ಇದ್ದಾರೆ. ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅನ್ನೋದು ಕೇವಲ ಒಂದು ಯೋಜನೆಯಲ್ಲ, ಕಳ್ಳರಿಗೆ ಹಾಕಿದ ಪೊಲೀಸ್ ಬಲೆ. ಮನೆ ಖಾಲಿ ಇದ್ದರೂ ಪೊಲೀಸರ ಕಣ್ಣು ನಿಮ್ಮ ಮನೆ ಮೇಲಿರುತ್ತೆ ಅನ್ನೋದು ಖಡಕ್ ಸಂದೇಶ. ಅಪರಾಧಿಗಳಿಗೆ ಸೈರನ್ ಸೌಂಡ್ ಕೇಳಿಸುವ ಹೆಸರು, ಸಾಮಾನ್ಯ ಜನರಿಗೆ ಧೈರ್ಯ ಕೊಡೋ ಹೆಸರು, ಅದೇ ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ರಕಾಶ್ ಟಿ ಮಲ್ಗೌಂಡ್. ಅಪರಾಧಕ್ಕೆ ಸವಾಲು ಡಿಜಿಟಲ್. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.